ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾನಿವತ್ತು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಒಂದು ಚಾಪ್ಟರ್ ವೈಸ್ ಮಾಡ್ಕೊಂಡು ಬರ್ತೀನಿ. ಇದು ಎಲ್ಲ ಇಂಗ್ಲೀಷ್ ಮೀಡಿಯಮ್ ಅವ್ರಿಗಿರುತ್ತೆ. ಇದು CTET ಎಕ್ಸಾಮ್ ಬರೆಯೋರ್ಗು ಹೆಲ್ಪ್ ಆಗುತ್ತೆ. ನೀವು ಕನ್ನಡ ಮೀಡಿಯಮ್ ಅವರಾಗಿರಲಿ, ಇಂಗ್ಲೀಷ್ ಮೀಡಿಯಮ್ ಅವರಾಗಿರಲಿ, CTET ಎಕ್ಸಾಮಲ್ಲೂ ಸೇಮ್ ಇದೇ ಸಿಲೆಬಸ್ ಇರುತ್ತೆ. ಸೊ ಸೈಕಾಲಜಿ ಯಾವುದೇ ಎಕ್ಸಾಮ್ ಬರೀರಿ, ನೀವು ಸಿಲೆಬಸ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ, ಆದರೆ ಕಾನ್ಸೆಪ್ಟ್ ಮಾತ್ರ ಎಲ್ಲ ಸೈಕಾಲಜಿ ಎಕ್ಸಾಮ್ಸಲ್ಲೂ ಸೇಮ್ ಸಬ್ಜೆಕ್ಟ್ ಮಾತ್ರ ಸೇಮ್ ಇರುತ್ತೆ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಗ್ರೋತ್ ಅಂದರೆ ಏನು? ಬೆಳವಣಿಗೆ. ಕನ್ನಡ ಸೈಕಾಲಜಿಲಿ ಬೆಳವಣಿಗೆ ಮತ್ತು ವಿಕಾಸ ಅಂತೀವಿ. ಓಕೆ, ಗ್ರೋತ್ ಅಂದರೆ ಏನು? ಗ್ರೋತ್ ರೆಫರ್ಸ್ ಟು ಚೇಂಜಸ್ ಇನ್ ಹ್ಯೂಮನ್ ವೆಯ್ಟ್, ಹೈಟ್ ಆ್ಯಂಡ್ ಸ್ಟ್ರಕ್ಚರ್. ಏನು ಚೇಂಜಸ್? ಯಾವುದ್ಯಾವುದರಲ್ಲಿ ನಮ್ಮ ಹೈಟ್ ಚೇಂಜ್ ಆಗುತ್ತೆ, ವೆಯ್ಟ್ ಚೇಂಜ್ ಆಗುತ್ತೆ, ಮತ್ತು ಸ್ಟ್ರಕ್ಚರ್, ದಪ್ಪ ಆಗ್ತೀವಿ, ಸಣ್ಣ ಆಗ್ತೀವಿ, ಇದಕ್ಕೆ ನಾವು ಗ್ರೋತ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನೇನಾಗುತ್ತೆ? ಸೆಕೆಂಡ್ ಪಾಯಿಂಟ್, ಡಿಸಪಿಯರೆನ್ಸ್ ಆಫ್ ಓಲ್ಡ್ ಫೀಚರ್ಸ್ ಆ್ಯಂಡ್ ಆಕ್ವಿಸಿಷನ್ ಆಫ್ ನ್ಯೂ ಒನ್ಸ್. ಡಿಸಪಿಯರೆನ್ಸ್ ಆಫ್ ಓಲ್ಡ್ ಫೀಚರ್ಸ್ ಅಂದರೆ ಚಿಕ್ಕವರಿದ್ದಾಗ ಸ್ವಲ್ಪ ನೀವು ನೋಡೋಕ್ಕೆ ಬೇರೆ ಥರ ಕಾಣಿಸ್ತೀರಾ, ದಪ್ಪಗಿರ್ತೀರ, ಆಮೇಲೆ ನೀವು ಸಣ್ಣ ಆಗ್ತೀರಾ, ಅಥವಾ ಚಿಕ್ಕವರಿದ್ದಾಗ ಸಣ್ಣ ಇರ್ತಾರೆ, ಆಮೇಲೆ ಅದು ದಪ್ಪ ಆಗ್ತಾರೆ. ಸೊ ಇದೇನಾಗುತ್ತೆ? ಡಿಸಪಿಯರೆನ್ಸ್ ಆಫ್ ಓಲ್ಡ್ ಫೀಚರ್ಸ್ ಆ್ಯಂಡ್ ಆಕ್ವಿಸಿಷನ್ ಆಫ್ ನ್ಯೂ ಒನ್ಸ್. ನೆಕ್ಸ್ಟ್, ಸೊ ನಾವಿವಾಗ ಏನು ಮಾಡಬೇಕು ಅಂದರೆ, ಓಲ್ಡ್ ಕ್ವೆಶನ್ ಪೇಪರ್ಸಲ್ಲಿ ಏನಿದೆ, ಎಲ್ಲ ಓಲ್ಡ್ ಕ್ವೆಶನ್ ಪೇಪರ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಕೇಳಿರ್ತಾರೆ. ಇವರು ಇದು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ಇದು ಯಾರು ಹೇಳಿದ್ದು, ಅಕಾರ್ಡಿಂಗ್ ಟು ಕ್ರೋನೋ, ಅಥವಾ ಅಕಾರ್ಡಿಂಗ್ ಟು ಗಿಲ್ಫೋರ್ಡ್, ಅಥವಾ ಅಕಾರ್ಡಿಂಗ್ ಟು ವುಡ್ವರ್ತ್, ಯಾರು ಅಂತಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾನು ನಾಳೆ ನೆಕ್ಸ್ಟ್ ಸೆಕೆಂಡ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಟ್ರಿಕ್ಸ್ ಹೇಳ್ಕೊಡ್ತೀನಿ, ಮತ್ತು ಹೇಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅನ್ನೋದು ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಇವ್ರು ಏನು ಹೇಳಿದರು? ಗ್ರೋತ್ ರಿಫರ್ಸ್ ಟು ಸ್ಟ್ರಕ್ಚರಲ್ ಆ್ಯಂಡ್ ಫಿಸಿಯಾಲಜಿಕಲ್ ಚೇಂಜಸ್ ಅಂತ ಕೇಳಿದರು. ಇದಷ್ಟೇ ಇಂಪಾರ್ಟೆಂಟ್ ಇಲ್ಲ, ಯಾಕಂದರೆ ಜಾಸ್ತಿ ಸ್ಟೇಟ್ಮೆಂಟ್ ಕೇಳೋದು ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಾರೆ, ಇನ್ನೊಂದು ಕಲಿಕೆ, ಲರ್ನಿಂಗ್ ಬಗ್ಗೆ ಕೇಳ್ತಾರೆ. ಇಂಟೆಲಿಜೆನ್ಸ್ ಬಗ್ಗೆ, ಕಲಿಕೆ ಬಗ್ಗೆ ಯೂಶ್ವಲಿ. ಓಕೆ, ಇದು ಬೇಸಿಕ್ ಗೊತ್ತಿರಲ್ವಲ್ಲ ಅವ್ರಿಗೋಸ್ಕರ. ಓಕೆ, ದೇರ್ ಆರ್ ಸ್ಟೇಜಸ್ ಆಫ್ ಗ್ರೋತ್ ದಟ್ ಎ ಪರ್ಸನ್ ಗೋಸ್ ಥ್ರೂ. ಫಸ್ಟ್ ಸ್ಟೇಜ್ ಇನ್ಫ್ಯಾನ್ಸಿ, ಸ್ಟಾರ್ಟಿಂಗ್ ಸ್ಟೇಜ್ ಇನ್ಫ್ಯಾನ್ಸಿ ಅಂತ ಹೇಳ್ತೀವಿ. ಇದು 0 to 2 years. ಕೆಲವು ಕಡೆ ಏಜ್ ಡಿಫ್ರೆನ್ಸ್ ಕೊಟ್ಟಿರ್ತಾರೆ. ಸೊ ಇನ್ಫ್ಯಾನ್ಸಿ ಅಂದರೆ ಬಹಳ ಎಳೆ ಮಕ್ಕಳು, ಆ ಥರ ನೆನಪಿಗೆ ಇಟ್ಕೊಳ್ಳಿ ಸಾಕು. ಇನ್ಫ್ಯಾನ್ಸಿ ಅಂದರೆ 0 to 2 years. ಓಕೆ, 2 years ಆದಮೇಲೆ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಇರ್ತಾರಲ್ವ, ಅದು 2 to 5 years. ಅದು ಅರ್ಲಿ ಚೈಲ್ಡ್ಹುಡ್. ಇನ್ನೊಂದು ಲೇಟರ್ ಚೈಲ್ಡ್ಹುಡ್ ಅಂದರೆ ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳು, ಅದಕ್ಕೆ ಲೇಟರ್ ಚೈಲ್ಡ್ಹುಡ್ ಅಂತ ಹೇಳ್ತೀವಿ. ಸೊ ಅಲ್ಲಿ 6 yearsಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಲೇಟರ್ ಚೈಲ್ಡ್ಹುಡ್. 6 to 12 years ಲೇಟರ್ ಚೈಲ್ಡ್ಹುಡ್. ಸ್ಕೂಲ್ಗೆ ಹೋಗ್ತಾರಲ್ಲ, ಅದು 6 yearsಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಡಾಲಸೆನ್ಸ್ ಇದೆಯಲ್ಲ, ಇದು ಏನು 13 yearsಯಿಂದ ಸ್ಟಾರ್ಟ್ ಆಗುತ್ತೆ, 13 to 19 years. ಓಕೆ, ನೆಕ್ಸ್ಟ್ ಡೆವಲಪ್ಮೆಂಟ್. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ 2020ಯಲ್ಲಿ 2 marksಯಿಂದ ಕೇಳಿದ್ದಾರೆ, ಪೇಪರ್ 1ಅಲ್ಲೂ ಕೂಡ, ಪೇಪರ್ 2ಅಲ್ಲೂ ಕೂಡ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೆವಲಪ್ಮೆಂಟಲ್ಲಿ ಹೇಗೆಲ್ಲ ಕ್ವೆಶನ್ ಕೊಡ್ತಾರೆ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ಕ್ಲಾಸಸ್ ಆದಮೇಲೆ ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಕೊಡ್ತೀನಿ, ಆವಾಗ ನೀವು ಅದನ್ನು ಟ್ರೈ ಮಾಡ್ಬೋದು. ಈ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಅದಾಗಿದ ತಕ್ಷಣ ಅದಕ್ಕೆ ರಿಲೇಟೆಡ್ ನಾನು ಕ್ವೆಶನ್ಸ್ ಕೊಡ್ತೀನಿ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ ಚೆನ್ನಾಗಿ. ಓಕೆ, ಡೆವಲಪ್ಮೆಂಟ್ ಅಂದರೆ ಏನು? ಡೆವಲಪ್ಮೆಂಟ್ ರೆಫರ್ಸ್ ಟು ಎ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಚೇಂಜಸ್ ಥ್ರೂ ವಿಚ್ ಟಾಸ್ಕ್ ಮ್ಯಾನೇಜಿಂಗ್ ಎಬಿಲಿಟೀಸ್ ಆಫ್ ದ ಇಂಡಿವಿಜುವಲ್ ಆರ್ ಪಾಲಿಸ್ಡ್. ಇವಾಗ ಫಾರ್ ಎಕ್ಸಾಂಪಲ್, ಡೆವಲಪ್ಮೆಂಟ್ ಅಂದರೆ ಏನು? ಇದು ಹೇಗಿರುತ್ತೆ ಅಂದರೆ, ಡೆವಲಪ್ಮೆಂಟ್ ಒಂದು ಲೈಫ್ ಲಾಂಗ್ ಪ್ರೋಸೆಸ್. ಇದು ಇವಾಗ ಗ್ರೋತ್ಗೂ ಡೆವಲಪ್ಮೆಂಟ್ಗೆ ಏನು ವ್ಯತ್ಯಾಸ ಅಂದರೆ, ಏನು ಡಿಫ್ರೆನ್ಸ್ ಅಂದರೆ, ಇದು ಗ್ರೋತ್ ಇದೆಯಲ್ಲ ಒಂದು ಏಜಿಗೆ ಸ್ಟಾಪ್ ಆಗಿಬಿಡುತ್ತೆ. ಹೈಟ್, ವೆಯ್ಟ್ ಅದೆಲ್ಲ ಒಂದು ಏಜಿಗೆ, ಒಂದು ಸರ್ಟೆನ್ ಏಜಿಗೆ ಬಂದಾಗೆಲ್ಲ ಸ್ಟಾಪ್ ಆಗುತ್ತೆ. ಆದರೆ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಲೈಫ್ ಲಾಂಗ್ ಪ್ರೋಸೆಸ್. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು? ಡೆವಲಪ್ಮೆಂಟ್ ಈಸ್ ಫ್ರಮ್ ಊಮ್ ಟು ಟೂಮ್, ಅಂದರೆ ಒಂದು ಪ್ರೀನೇಟಲ್ ಪೀರಿಯಡಿಂದ, ಒಂದು ಪ್ರೆಗ್ನೆಂಟ್ ಇದ್ದಾಗಲಿಂದ, ಪ್ರೆಗ್ನೆನ್ಸಿಯಿಂದ ಸ್ಟಾರ್ಟ್ ಆಗಿ ನಮ್ಮ ಡೆತ್ವರೆಗೂ ಏನಿದೆ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಆಗುತ್ತೆ.
ನಮಗೆ ಎಕ್ಸ್ಪೀರಿಯನ್ಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದೇ ಥರ ಈ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಬರ್ತಾ 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 ಏನಾಗುತ್ತೆ, ನಮ್ಮ ಒಂದು ಇಂಡಿವಿಜುವಲಲ್ಲಿ ಏನಾಗುತ್ತೆ, ಅವರು ಎಬಿಲಿಟೀಸ್ ಇದೆಯಲ್ಲ ಅದು ಒಂದು ಪಾಲಿಷ್ ಆಗ್ತಾ ಇರತ್ತೆ, ಅಂದರೆ ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರತ್ತೆ. ಸೊ ನಾವೇನು ಹೇಳ್ಬೋದು, ಡೆವಲಪ್ಮೆಂಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಥ್ರೂ ಔಟ್ ಲೈಫ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ರಿಸಲ್ಟಿಂಗ್ ಇನ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನಿಂಗ್. ಇದರಿಂದ ಏನಾಗುತ್ತೆ, ಒಂದು ಕಲಿಕೆ ನಮಗೆ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್, ಇವಾಗ ಒಂದು ಸತಿ ಕಾರ್ಟೆಟ್ ಎಕ್ಸಾಮ್ ಬರೋರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋಲ್ಲ, ಇನ್ನು ಒಂದು ಸತಿ 2 ಸತಿ 3 ಸತಿ ಅವ್ರಿಗೆ ಬರೆದಿರೋರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅದೇ ಥರ ಈ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಕಂಟಿನ್ಯೂಸ್ ಪ್ರೋಸೆಸ್. ಒಂದು ಸರಿ ತಪ್ಪು ಮಾಡ್ತಾರೆ, ಸೆಕೆಂಡ್ ಸರಿ ಮತ್ತು ಇನ್ನೊಂದು ಸರಿ ಏನಾಗ್ತಾ ಇರತ್ತೆ, ಅಲ್ಲಿ ಒಂದು ಸರಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಸೆಕೆಂಡ್ ಟೈಮ್ ಲರ್ನಿಂಗ್ ಆಗುತ್ತೆ, ಕಲಿತಾರೆ. ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಥ್ರೂ ಎಕ್ಸ್ಪೀರಿಯನ್ಸಸ್. ಫ್ರೆಂಡ್ಸ್, ಈಚ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಡೀಪಾಗಿ ಕೇಳಬೇಕು, ಎವ್ರಿ ವರ್ಡ್ ಈಸ್ ಇಂಪಾರ್ಟೆಂಟ್. ನಾನು ಹೇಳೋದು ಒಂದೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೈಕಾಲಜಿಲಿ ನೀವು ಪರ್ಫೆಕ್ಟ್ ಆಗಲೇಬೇಕು, ಯಾಕಂದರೆ ನಿಮಗೆ ಡೈರೆಕ್ಟ್ ಕ್ವೆಶನ್ಸ್ ಅಲ್ಲಿ ಕೇಳೋದೇ ಇಲ್ಲ. ಕರ್ನಾಟಕ TET ಎಕ್ಸಾಮಲ್ಲಂತೂ ಡೈರೆಕ್ಟ್ ಕ್ವೆಶನ್ಸ್ ಕೇಳೋದೇ ಇಲ್ಲ. ಅಂದರೆ ನಾನು ಹೇಳೋದು ಅರ್ಥ ಏನಂದರೆ, CTET ಎಕ್ಸಾಮ್ ಸ್ವಲ್ಪ ಈಸಿ ಆಗಿರುತ್ತೆ ಕಂಪೇರಿಂಗ್ ಟು ಕರ್ನಾಟಕ TET ಎಕ್ಸಾಮ್. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇವಾಗ ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಗ್ರೋತಲ್ಲಿ ಏನಿದೆ, ಕ್ವಾಂಟಿಟೇಟಿವ್ ಚೇಂಜ್. ಕ್ವಾಂಟಿಟಿ, ಸೈಜ್. ಕ್ವಾಂಟಿಟಿ ಅಂದರೆ ಏನು, ಸೈಜ್, ಹೈಟ್, ವೆಯ್ಟ್, ಇದೆಲ್ಲ ಕ್ವಾಂಟಿಟಿ. ಕ್ವಾಲಿಟೇಟಿವ್ ಚೇಂಜ್, ಕ್ವಾಲಿಟೇಟಿವ್ ಚೇಂಜ್, ಕ್ವಾಲಿಟಿ ಚೇಂಜ್ ಆಗುತ್ತೆ ಡೆವಲಪ್ಮೆಂಟಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಡಸ್ ನಾಟ್ ಕಂಟಿನ್ಯೂ ಥ್ರೂ ಔಟ್ ಲೈಫ್. ಅಂದರೆ ಗ್ರೋತ್ ಇದೆಯಲ್ಲ, ಅದು ಸರ್ಟನ್ ಏಜ್ಗೆ ಹೋಗ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಕಂಟಿನ್ಯೂ ಥ್ರೂ ಔಟ್ ಲೈಫ್ ಸ್ಪ್ಯಾನ್. ಡೆವಲಪ್ಮೆಂಟ್ ಕಂಟಿನ್ಯೂ ಥ್ರೂ ಔಟ್ ಲೈಫ್ ಸ್ಪ್ಯಾನ್. ಸೊ ನೆಕ್ಸ್ಟ್ ಪಾಯಿಂಟ್, ಗ್ರೋತ್ ಈಸ್ ಅನ್ ಆಸ್ಪೆಕ್ಟ್ ಆಫ್ ಡೆವಲಪ್ಮೆಂಟ್. ಆದರೆ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಈಸ್ ಅನ್ ಇಂಟಿಗ್ರೇಟೆಡ್ ಹೋಲ್ ವಿಚ್ ಗ್ರೋತ್ ಈಸ್ ಅ ಪಾರ್ಟ್. ಅಂದರೆ ಡೆವಲಪ್ಮೆಂಟ್ ಇದು ಏನು, ಇಟ್ ಈಸ್ ಹೋಲ್ ಇದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗುತ್ತೆ. ಡೆವಲಪ್ಮೆಂಟಲ್ಲಿ ಎಲ್ಲ ರೀತಿಯ ಒಂದು ಚೇಂಜಸ್ ಆಗುತ್ತೆ. ಆದರೆ ಗ್ರೋತ್ ಇದೆಯಲ್ಲ, ಇಟ್ ಈಸ್ ಅ ಪಾರ್ಟ್ ವಿಚ್ ಈಸ್ ಅ ಪಾರ್ಟ್. ಗ್ರೋತ್ ಇದೆಯಲ್ಲ, ಇದು ಪಾರ್ಟ್. ಇನ್ನೊಂದು ಅಬ್ಸರ್ವೇಬಲ್ ಆ್ಯಂಡ್ ಮೆಜರೇಬಲ್. ಗ್ರೋತ್ ಇದೆಯಲ್ಲ, ನಾವು ಮೆಜರ್ ಮಾಡ್ಬೋದು. ಎಷ್ಟು kg ಇದ್ದೀವಿ, ಎಷ್ಟು ಹೈಟ್ ಇದ್ದೀವಿ, ಎಷ್ಟು ವೆಯ್ಟ್ ಇದ್ದೀವಿ, ಸೈಜ್, ಅದೆಲ್ಲ ನಾವು ಅಬ್ಸರ್ವ್ ಆ್ಯಂಡ್ ಮೆಜರೇಬಲ್. ಆದರೆ ಡೆವಲಪ್ಮೆಂಟಲ್ಲಿ ಕೆನಾಟ್ ಬಿ ಮೆಜರ್ಡ್ ಸೈಂಟಿಫಿಕಲಿ. ಓಕೆ, ಕೆನಾಟ್ ಬಿ ಮೆಜರ್ಡ್. ನೆಕ್ಸ್ಟ್ ಪಾಯಿಂಟ್, ಅಂಡರ್ ನ್ಯಾಚುರಲ್ ಪ್ರಿನ್ಸಿಪಲ್ಸ್. ಡೆವಲಪ್ಮೆಂಟ್ ಅಂಡರ್ ಎಕ್ಸ್ಪೀರಿಯನ್ಸಸ್. ಈ ವರ್ಡ್ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಕೇಳಿದರು, ಇದು ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಅಬ್ಸರ್ವೇಷನ್ ಅಂತ ಕಾಣಿಸ್ತಿದೆ ನಿಮಗೆ. ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಬ್ಸರ್ವೇಷನ್ ನಿಮಗೆ ಆಪ್ಷನಲ್ಲಿ ಕನ್ಫ್ಯೂಸ್ ಆಗೋದಕ್ಕೋಸ್ಕರ ಏನೇನೋ ಕೊಟ್ಟಿದ್ರು. ಎಕ್ಸ್ಪೀರಿಯನ್ಸ್ ಜೊತೆ ಟೀಚಿಂಗ್ ಕೊಟ್ಟಿದ್ರು, ಎಕ್ಸ್ಪೀರಿಯನ್ಸ್ ಜೊತೆ ಇನ್ನೊಂದು ಗ್ರೋತ್ ಏನೋ ಕೊಟ್ಟಿದ್ರು, ಗ್ರೋತ್ ಮತ್ತು ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ರು, ಗ್ರೋತ್ ಆ್ಯಂಡ್ ಮೆಚ್ಯೂರಿಟಿ ಅಂತ ಕೊಟ್ಟಿದ್ರು. ಸೊ ಇದಕ್ಕೆ ಆಪ್ಷನಲ್ಲಿ ಎಕ್ಸ್ಪೀರಿಯನ್ಸ್ ಜೊತೆ ನಿಮಗೆ ಒಂದು ಮೆಚ್ಯೂರೇಷನ್ ಅಂತ ಕೊಡ್ಬೋದು. ಅಕಸ್ಮಾತ್ ನಿಮಗೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಬ್ಸರ್ವೇಷನ್ ಅಂತ ಕೊಟ್ಟಾಗ ಅದು ಡೆವಲಪ್ಮೆಂಟಲ್ಲಾಗುತ್ತೆ. ಅಬ್ಸರ್ವೇಷನ್ ಮತ್ತು ಎಕ್ಸ್ಪೀರಿಯನ್ಸ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಏನು ಮೆಚ್ಯೂರಿಟಿ. ಒಂದು ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂದರೆ, ನಾವು ಹೇಗೆ ನಾವು ಮೆಚ್ಯೂರ್ ಆಗ್ತಾ ಹೋಗ್ತಾ ಇರ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಾ ಇರುತ್ತೆ, ಮೆಚ್ಯೂರ್ ಆಗ್ತಾ ಹೋಗ್ತಾ ಇರ್ತೀವಿ. ಸೊ ಎಕ್ಸ್ಪೀರಿಯನ್ಸ್ ಮತ್ತು ಮೆಚ್ಯೂರೇಷನ್ ಜೊತೆಗೆ ಹೋಗುತ್ತೆ, ಎಕ್ಸ್ಪೀರಿಯನ್ಸ್ ಮತ್ತು ಅಬ್ಸರ್ವೇಷನ್ ಜೊತೆಗೆ ಹೋಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್ ಪಾಯಿಂಟ್, ವೇರಿಯಸ್ ಪಾರ್ಟ್ಸ್ ಆಫ್ ಬಾಡಿ ಬಿಕಮ್ ಲಾರ್ಜರ್ ಡ್ಯೂ ಟು ಗ್ರೋತ್. ಬಾಡಿ ಪಾರ್ಟ್ಸ್ ಇದೇನಿದೆ ಒಂದು ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಗ್ರೋತ್ ಇಂದ ಡೆವಲಪ್ಮೆಂಟಲ್ಲಿ ಆ್ಯನ್ ಆರ್ಗನೈಸೇಷನ್ ಇನ್ ಫಂಕ್ಷನ್ಸ್ ಆಫ್ ವೇರಿಯಸ್ ಪಾರ್ಟ್ಸ್ ಆಫ್ ಬಾಡಿ ಈಸ್ ಅಬ್ಸರ್ವ್ಡ್ ಡ್ಯೂ ಟು ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಆದಾಗ ಏನಾಗುತ್ತೆ, ಪಾರ್ಟ್ಸ್ ಆಫ್ ದ ಬಾಡಿ ಇದೆಯಲ್ಲ ಒಂದು ಆರ್ಗನೈಸ್ಡ್ ಇರುತ್ತೆ, ಒಂದು ಫಂಕ್ಷನ್ಸ್ ಇರುತ್ತಲ್ಲ ಬಾಡಿ ಪಾರ್ಟ್ಸಿಂದದು ಆರ್ಗನೈಸ್ಡ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇನ್ಕ್ರೀಸ್ ಇನ್ ಹೈಟ್, ವೆಯ್ಟ್, ಸ್ಟ್ರಕ್ಚರ್ ಈಸ್ ರಿಗಾರ್ಡೆಡ್ ಆ್ಯಸ್ ಗ್ರೋತ್.
ನೋಡಿ ಇವಾಗ ಇಲ್ಲಿ ಅರ್ಥ ಆಗುತ್ತೆ ನಿಮಗೆ ಡೆವಲಪ್ಮೆಂಟ್ ಅಂದರೆ ಏನು. ಇಲ್ಲಿ ಇನ್ಕ್ರೀಸ್ ಗ್ರೋತಲ್ಲಿ ಏನಾಯಿತು, ಹೈಟ್ ವೇಟಲ್ಲಿ ಏನಾಯಿತು, ಒಂದು ಇನ್ಕ್ರೀಸ್ ಆಯಿತು. ಆದರೆ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಡೆವಲಪ್ಮೆಂಟ್ ಅಂದರೆ ಹೋಲ್, ಎಲ್ಲದು ಅಂದರೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಗುತ್ತೆ, ಸೋಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ, ಇಮೋಷ್ನಲ್ ಡೆವಲಪ್ಮೆಂಟ್ ಆಗುತ್ತೆ. ಟೋಟಲಿ ಎಲ್ಲದರಲ್ಲೂ ಒಂದು ವಿಕಾಸ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪಾಯಿಂಟಲ್ಲಿ, ಇಂಟೆಲಿಜೆನ್ಸ್, ಸೋಷಿಯಲ್ ಅಂಡರ್ಸ್ಟ್ಯಾಂಡಿಂಗ್, ಎಕ್ಸ್ಪರ್ಟೈಸ್ ಇನ್ ಲ್ಯಾಂಗ್ವೇಜ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಎಜುಕೇಷ್ನಲ್ ಆಪರ್ಚುನಿಟೀಸ್. ಇಲ್ಲಿ ಏನಾಗುತ್ತೆ, ಡೆವಲಪ್ಮೆಂಟ್ ಆಗೋದ್ರಿಂದ ಒಂದು ಇಂಟೆಲಿಜೆಂಟ್ ಆಗಿದ ತಕ್ಷಣ ಅಲ್ಲಿ ಏನಾಗುತ್ತೆ, ಯುಟಿಲೈಸೇಷನ್ ಆಫ್ ಎಜುಕೇಷ್ನಲ್ ಆಪರ್ಚುನಿಟೀಸ್ ಆಗುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಏನಿದೆ, ಒಂದೊಂದೇ ಪ್ರಿನ್ಸಿಪಲ್ ನೋಡ್ಕೊಂಡು ಬರೋಣ. ಓಕೆ, ಫಸ್ಟ್ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಅಲ್ಲಿ ಅದರಲ್ಲೇ ಗೊತ್ತಾಗುತ್ತೆ. ಇಟ್ ಈಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್. ನೆಕ್ಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ಕಾನ್ಸೆಪ್ಷನ್ ಆ್ಯಂಡ್ ಎಂಡ್ಸ್ ವಿತ್ ಡೆತ್. ಇಟ್ ಸ್ಟಾರ್ಟ್ಸ್ ವಿತ್ ಕಾನ್ಸೆಪ್ಷನ್ ಅಂದರೆ ಅದೇ ಪ್ರಿನಿಟಲ್ ಪೀರಿಯಡ್, ಪ್ರೆಗ್ನೆಂಟ್ ಇದ್ದಾಗ ಕಾನ್ಸೆಪ್ಷನ್ ಅಂದರೆ, ಆ್ಯಂಡ್ ಎಂಡ್ಸ್ ವಿತ್ ಡೆತ್. ಓಕೆ, ಇಟ್ ಈಸ್ ನೋನ್ ಆಸ್ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಸ್ಮಾಲ್, ಗ್ರ್ಯಾಜುವಲ್ ಆ್ಯಂಡ್ ಕಂಟಿನ್ಯೂಸ್ ಇನ್ ಆಲ್ ಡೈಮೆನ್ಷನ್. ಡೆವಲಪ್ಮೆಂಟ್ ಇದೆಯಲ್ಲ ಅದು ಸ್ಮಾಲ್, ಗ್ರ್ಯಾಜುವಲ್ ಆ್ಯಂಡ್ ಕಂಟಿನ್ಯೂಸ್ ಇನ್ ಆಲ್ ಡೈಮೆನ್ಷನ್ಸ್ ಅಂದರೆ ಎಲ್ಲದು, ಫಿಸಿಕಲ್, ಸೋಷಿಯಲ್, ಇಮೋಷ್ನಲ್, ಎಲ್ಲ ಡೈಮೆನ್ಷನಲ್ಲೂ. ಇಟ್ ಈಸ್ ಗ್ರ್ಯಾಜುವಲ್ ಅಂದರೆ ಏನು, ಸ್ಲೋ ಅಂತಂದ್ಬಿಟ್ಟು, ಗ್ರ್ಯಾಜುವಲ್ ಆಗಿ, ಸ್ಲೋ ಆಗಿ, ಸಡನ್ನಾಗಿ, ಆಲ್ ಆಫ್ ಎ ಸಡನ್ ಅದು ಡೆವಲಪ್ಮೆಂಟ್ ಆಗೋದಿಲ್ಲ, ಗ್ರ್ಯಾಜುವಲ್. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಲ್ಯಾಕ್ ಆಫ್ ಯೂನಿಫಾರ್ಮಿಟಿ ಇನ್ ದ ಡೆವಲಪ್ಮೆಂಟಲ್ ರೇಟ್ ಅಂದರೆ, ಫಸ್ಟ್ ಪಾಯಿಂಟ್, ಆಫನ್ ಸೋ ಸೈಲೆಂಟ್ ಆ್ಯಂಡ್ ಗ್ರ್ಯಾಜುವಲ್ ಹ್ಯಾಸ್ ಟು ಬಿ ಆಲ್ಮೋಸ್ಟ್ ಇನ್ವಿಸಿಬಲ್. ಅಂದರೆ ಎಷ್ಟು ಗ್ರ್ಯಾಜುವಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಇಟ್ ಈಸ್ ಇನ್ವಿಸಿಬಲ್ ಅಂತ ಇದೆ. ಸೊ ಇದು ಏನು, ಡೆವಲಪ್ಮೆಂಟಲ್ ರೇಟ್. ಸೊ ಇಲ್ಲಿ ಯೂನಿಫಾರ್ಮಿಟಿ ಇರೋದಿಲ್ಲ. ಪ್ರಿನ್ಸಿಪಲ್ ಆಫ್ ಲ್ಯಾಕ್ ಆಫ್ ಯೂನಿಫಾರ್ಮಿಟಿ ಅಂದರೆ ಯೂನಿಫಾರ್ಮಿಟಿ ಇರೋದಿಲ್ಲ, ಒಂದು ಗ್ರ್ಯಾಜುವಲ್ ಆಗಿ, ಇದು ಎಷ್ಟು ಸೈಲೆಂಟಾಗಿ, ಲೇಟಾಗಿ ಆಗುತ್ತೆ ಅಂತಂದ್ಬಿಟ್ಟು. ಸೆಕೆಂಡ್ ಪಾಯಿಂಟ್, ಸಮ್ಟೈಮ್ ಆ್ಯಸ್ ಫಾಸ್ಟ್ ಆ್ಯಸ್ ಟು ಬಿ ನೋಟಿಸ್ಡ್ ಕ್ವೈಟ್ ಈಸಿಲಿ. ಸಮ್ಟೈಮ್ಸ್ ಆ್ಯಸ್ ಫಾಸ್ಟ್ ಆ್ಯಸ್ ಅಂದರೆ ಸಮ್ಟೈಮ್ಸ್ ಇಟ್ ಈಸ್ ವೆರಿ ಫಾಸ್ಟ್, ಡೆವಲಪ್ಮೆಂಟ್ ಈಸ್ ವೆರಿ ಫಾಸ್ಟ್. ಥರ್ಡ್ ಪಾಯಿಂಟ್, ಫಾರ್ ಎಕ್ಸಾಂಪಲ್ ಶೂಟಿಂಗ್ ಅಪ್ ಇನ್ ಹೈಟ್, ಸಡನ್ ಚೇಂಜ್ ಇನ್ ಸೋಷಿಯಲ್ ಇಂಟ್ರೆಸ್ಟ್, ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ. ಕೆಲವ್ರಿಗೆ ಬುಕ್ ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅವ್ರು ಸಡನ್ನಾಗಿ ಓದೋದ್ರಲ್ಲಿ, ಬುಕ್ಸ್ ಕೊಂಡ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ತೊಗೊಂಡು ಬಂದುಬಿಡ್ತಾರೆ. ಸೊ ಇಟ್ ಈಸ್ ಸಡನ್ ಡೆವಲಪ್ಮೆಂಟ್. ಇದಕ್ಕೇನು ಹೇಳ್ತಾರೆ, ಡೆವಲಪ್ಮೆಂಟಲ್ ರೇಟ್. ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್, ನಿಮಗೆ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಏನಕ್ಕಂದರೆ ಸೈನ್ಸ್ ಪೆಡಗಾಜಿಲೂ ಇದು ಕೇಳ್ತಾರೆ, ಮ್ಯಾಥ್ಸ್ ಪೆಡಗಾಜಿಲೂ ಕೆಲವು ಸರಿ ಸೈನ್ಸ್ ಪೆಡಗಾಜಿ, ಮ್ಯಾಥ್ಸ್ ಪೆಡಗಾಜಿಲೂ ಕೇಳ್ತಾರೆ ಈ ಕ್ವೆಶನ್ಸ್. ಸೊ CDP ಮತ್ತು ಇಂಗ್ಲೀಷ್ ಪೆಡಗಾಜಿಲಿ, ಎಲ್ಲ ಪೆಡಗಾಜಿಲೂ ಇದು ಇಂಟರ್ ರಿಲೇಟೆಡ್ ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ. ಸೊ ಇವಾಗ ಹೋಮೋ ಅಂತಂದ್ಬಿಟ್ಟು ನಿಮಗೆ ಹೋಮೋಫೋನ್ಸ್ ಅಂತ ಗೊತ್ತಿರುತ್ತೆ. ಸೊ ಪೇಪರ್ 2 ಅಲ್ಲಿ ಏನು ಕೇಳಿದರು, ಹೋಮೋಜೀನಿಯಸ್ ಅಂತ ಕೇಳಿದ್ರು. ಹೋಮೋಜೀನಿಯಸ್ ಅಂದರೆ ಏನು, ಹೆಟಿರೋಜೀನಿಯಸ್ ಅಂತ CDPಲಿ ಕೇಳಿದರು, ಅಂದರೆ ಸೈಕಾಲಜಿಲಿ. ಸೊ ಹೋಮೋ ಅಂತ ಗೊತ್ತಿದ್ರೆ ನಿಮಗೆ ಆ ವರ್ಡು, ನಿಮಗೆ ಸೈಕಾಲಜಿಲಾದರೂ ಕೇಳ್ಬೋದು, ಇಂಗ್ಲೀಷ್ ಪೆಡಗಾಜಿಲಾದರೂ ಕೇಳ್ಬೋದು. ಸೊ ಎವ್ರಿ ವರ್ಡ್ ಈಸ್ ಇಂಟರ್ ರಿಲೇಟೆಡ್. ನಿಮಗೆ ನಾನು ಸೈನ್ಸ್ ಪೆಡಗಾಜಿ ಓದ್ತಾ ಇದ್ದೀನಿ ಅಂತಂದ್ಬಿಟ್ಟು ಅದೇ ಇರಲ್ಲ, ಅದು ಸೈಕಾಲಜಿ ಓದ್ತಾ ಇದ್ದರೆ ಅದು ನಿಮಗೆ ಇದರಲ್ಲೂ ಯೂಸ್ ಆಗುತ್ತೆ, ಇಂಗ್ಲೀಷ್ ಪೆಡಗಾಜಿಲೂ ಯೂಸ್ ಆಗುತ್ತೆ, ಸೈನ್ಸ್ ಪೆಡಗಾಜಿಲೂ ಯೂಸ್ ಆಗುತ್ತೆ. ಸೊ ಸೈಕಾಲಜಿ ಎಲ್ಲ ಸಬ್ಜೆಕ್ಟ್ಸ್ಗೂ ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸ್ ಅಂದರೆ, ಎವ್ರಿ ಆರ್ಗನಿಸಮ್ ಈಸ್ ಅ ಡಿಸ್ಟಿಂಕ್ಟ್ ಕ್ರಿಯೇಷನ್ ಇನ್ ಇಟ್ ಸೆಲ್ಫ್. ಅಂದರೆ ಒಂದು ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್ ಅಂತಂದ್ಬಿಟ್ಟು, ಎವ್ರಿ ಇಂಡಿವಿಜುವಲ್, ಆರ್ಗ್ಯಾನಿಸಮ್ ಅಂದರೆ ಇಂಡಿವಿಜುವಲ್, ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ. ಇವಾಗ ನಾನಿದ್ದಂಗೆ ನಾನು ಮನೇಲಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇರೋದಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಎವ್ರಿ ಪರ್ಸನ್ ಈಸ್ ಯುನೀಕ್. ಡೆವಲಪ್ಮೆಂಟ್ ಇನ್ ವೇರಿಯಸ್ ಡೈಮೆನ್ಷನ್ ಈಸ್ ಯುನೀಕ್ ಆ್ಯಂಡ್ ಸ್ಪೆಸಿಫಿಕ್. ಅಂದರೆ ಯುನೀಕ್, ಒಬ್ಬೊಬ್ಬರಲ್ಲಿ ಬೇಗ ಮೆಚುರಿಟಿ ಬಂದುಬಿಡುತ್ತೆ, ಒಬ್ರಿಗೆ ಸ್ವಲ್ಪ ಬೇಗ ಅರ್ಥ ಮಾಡ್ಕೊಳ್ಳೋದಿಲ್ಲ,
ಒಬ್ಬೊಬ್ಬರು 15 ಇಯರ್ಸ್ 16 ಇಯರ್ಸಲ್ಲೇ ಅವರು ತುಂಬ ಥಿಂಕಿಂಗ್ ಅವ್ರದ್ದು ತುಂಬ ಮೆಚ್ಯೂರ್ಡ್ ಆಗಿರುತ್ತೆ. ಸೊ ಎವ್ರಿ ಪರ್ಸನ್ ಈಸ್ ಯುನೀಕ್. ಇದರಲ್ಲಿ ಏನಾಗುತ್ತೆ, ಡೈಮೆನ್ಷನ್ಸ್ ಇನ್ ವೇರಿಯಸ್ ಡೈಮೆನ್ಷನ್ಸ್ ಅಂದರೆ ಇವಾಗ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಇನ್ ಸ್ಪೆಸಿಫಿಕ್ ಅಂತ ಇದೆಯಲ್ಲ ಅದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಟೀಚರ್ ಇರ್ತಾರೆ, ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೈನ್ಸಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಸೈನ್ಸಲ್ಲಿ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಇರೋರು ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಎವ್ರಿ ಪರ್ಸನ್ ಈಸ್ ಯುನೀಕ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ವೇರಿಯಸ್ ಡೈಮೆನ್ಷನ್ಸಲ್ಲಿ ಆಗುತ್ತೆ. ಡೆವಲಪ್ಮೆಂಟ್ ಕೂಡ ಇದು ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ ಆಗುತ್ತೆ. ನೆಕ್ಸ್ಟ್, ದ ಪ್ರಿನ್ಸಿಪಲ್ ಆಫ್ ಪ್ರೊಸೀಡಿಂಗ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ರೆಸ್ಪಾನ್ಸಸ್. ಇದು ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್. ಈ ಥರ ಕ್ವಶನ್ ಹೇಗಿರುತ್ತೆ ಅಂದರೆ, ಡೆವಲಪ್ಮೆಂಟ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಜನರಲ್ ಟು ಸ್ಪೆಸಿಫಿಕ್ ಇದು ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. ಡೆವಲಪ್ಮೆಂಟು ಒಂದು ಜನರಲಿಂದ ಸ್ಪೆಸಿಫಿಕ್ ಕಡೆಗೆ ಹೋಗುತ್ತೆ. ಓಕೆ, ಇದರಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ. ಫಸ್ಟ್ ಪಾಯಿಂಟ್, ಇಂಡಿವಿಜುವಲ್ ಎಕ್ಸಿಬಿಟ್ಸ್ ಜನರಲ್ ರೆಸ್ಪಾನ್ಸಸ್ ಆ್ಯಂಡ್ ಲರ್ನ್ ಟು ಶೋ ಸ್ಪೆಸಿಫಿಕ್ ಆ್ಯಂಡ್ ಗೋಲ್ ಡೈರೆಕ್ಟೆಡ್ ರೆಸ್ಪಾನ್ಸಸ್ ಆಫ್ಟರ್ವರ್ಡ್ಸ್. ನೋಡಿ, ಈ ಪಾಯಿಂಟ್ ನೋಡಿದ್ರೆ ನಿಮಗೆ ಏನು ಅಂತ ಗೊತ್ತಾಗುತ್ತೆ. ಫಾರ್ ಇನ್ಸ್ಟೆನ್ಸ್, ವೆನ್ ಎ ನ್ಯೂ ಬಾರ್ನ್ ಇನ್ಫ್ಯಾಂಟ್ ಕ್ರೈಸ್, ಹಿಸ್ ಹೋಲ್ ಬಾಡಿ ಈಸ್ ಇನ್ವಾಲ್ವ್ಡ್ ಇನ್ ಡೂಯಿಂಗ್ ಸೊ, ಬಟ್ ಆ್ಯಸ್ ಹಿ ಡೆವಲಪ್ಸ್ ಇಟ್ ಈಸ್ ಲಿಮಿಟೆಡ್ ಟು ದ ವೋಕಲ್ ಕಾರ್ಡ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಐಸ್ ಎಕ್ಸೆಟ್ರಾ. ಇಲ್ಲಿ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ ಇದರಲ್ಲಿ ನೋಡಿದ್ರಲ್ಲ ನೀವು, ಏನೋ ಒಂದು ನ್ಯೂ ಬಾರ್ನ್ ಬೇಬಿ ಕ್ರೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಹೋಲ್ ಬಾಡಿ ಅಲ್ಲಿ ರೆಸ್ಪಾನ್ಸ್ ಕೊಡುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ್ಯಸ್ ಹಿ ಡೆವಲಪ್ಸ್ ಏನಾಗುತ್ತೆ, ಬರೀ ಅಳೋದು ಸೌಂಡ್ ಕೇಳಿಸುತ್ತೆ. ಫೇಶಿಯಲ್ ಎಕ್ಸ್ಪ್ರೆಷನ್, ಮುಖದಲ್ಲಿ ಕಣ್ಣೀರು ಅದೆಲ್ಲ ಏನಾಗುತ್ತೆ, ಒಂದು ಚೇಂಜಸ್ ಆಗುತ್ತೆ. ಸೊ ಇದಕ್ಕೆ ಏನು ಹೇಳ್ತೀವಿ ನಾವು, ಪ್ರಿನ್ಸಿಪಲ್ ಆಫ್ ಏನು, ಪ್ರೊಸೀಡಿಂಗ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ರೆಸ್ಪಾನ್ಸಸ್. ಜನರಲ್ ಟು ಸ್ಪೆಸಿಫಿಕ್ ರೆಸ್ಪಾನ್ಸಸ್. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್, ನೀವು ನೋಡ್ತಾ ಇರಬೇಕು, ನಂಬರ್ಸ್ ಬೇರೆ ಬೇರೆ ಬರ್ತಾ ಇದೆ, 5 ಆದಮೇಲೆ 6 ಬಂದಿಲ್ಲ ಆ ಥರ ಅಂದ್ಬಿಟ್ಟು. ಸೊ ನಾನು ಏನು ಇಂಪಾರ್ಟೆಂಟ್ ಇದೆಯೋ ಅದರಲ್ಲಿ ಆ ಪ್ರಿನ್ಸಿಪಲ್ಸ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ರಿಪೀಟ್ ಮಾಡಿ 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 ಯಾವುದರಿಂದ ಯಾವ ಪ್ರಿನ್ಸಿಪಲಿಂದ ಕ್ವೆಶನ್ ಕೇಳ್ತಾ ಇದ್ದಾರೆ, ಸೊ ಅದನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಕೊಡ್ತಾಯಿದ್ದೀನಿ. ಅದೆಷ್ಟೋ ಇದೆ, 12, 15 ಆ ಥರ ಎಲ್ಲ ಇದೆ. ಸೊ ಬರೀ ಮೋಸ್ಟ್ ಇಂಪಾರ್ಟೆಂಟ್ ನಾನು ಕೊಟ್ಟಿದ್ದೀನಿ. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಇಂಟರ್ ರಿಲೇಷನ್ ಅಂದರೆ ಏನು, ವೇರಿಯಸ್ ಆಸ್ಪೆಕ್ಟ್ ಆಫ್ ಡೈಮೆನ್ಷನ್ಸ್ ಆಫ್ ಒನ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್. ಸೆಕೆಂಡ್ ಪಾಯಿಂಟ್ ನೋಡಿ, ಗೊತ್ತಾಗುತ್ತೆ. ಎ ಹೆಲ್ತಿ ಬಾಡಿ ಟೆಂಡ್ಸ್ ಟು ಡೆವಲಪ್ ಎ ಹೆಲ್ತಿ ಮೈಂಡ್. ಸೊ ಈ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ಹೇಗೆ ಅಂದರೆ, ಎ ಹೆಲ್ತಿ ಬಾಡಿ ಟೆಂಡ್ಸ್ ಟು ಡೆವಲಪ್ ಎ ಹೆಲ್ತಿ ಮೈಂಡ್ ಆ್ಯಂಡ್ ಇಮೋಷ್ನಲ್ ಸ್ಟೇಬಲ್ ಆ್ಯಂಡ್ ಸೋಷಿಯಲಿ ಕಾನ್ಷಿಯಸ್ ಪರ್ಸ್ನಾಲಿಟಿ. ಇವಾಗ ಒಂದು ಬಾಡಿ ಹೆಲ್ದಿ ಆಗಿದ್ದರೆ ಇಮೋಷ್ನಲಿ, ಸೋಷಿಯಲಿ ಅದೆಲ್ಲ ಏನಾಗಿರುತ್ತೆ, ನಾವು ಸ್ಟೇಬಲ್ ಆಗಿರ್ತೀವಿ. ನಮ್ಮ ಪರ್ಸ್ನಾಲಿಟಿ ಹೇಗಿರುತ್ತೆ, ಸ್ಟಡಿ ಮಾಡೋ ಕಡೆ ಒಂದು ಕಾನ್ಸಂಟ್ರೇಷನ್ ಹೋಗುತ್ತೆ. ಸೊ ಹೆಲ್ತಿ ಬಾಡಿ ಟೆಂಡ್ಸ್ ಟು ಡೆವಲಪ್ ಎ ಹೆಲ್ತಿ ಮೈಂಡ್. ಇದೇನು, ಇಂಟರ್ ರಿಲೇಷನ್, ಪ್ರಿನ್ಸಿಪಲ್ ಆಫ್ ಇಂಟರ್ ರಿಲೇಷನ್. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಇಂಟರ್ಯಾಕ್ಷನ್. ಇದು ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ ಈ ಕ್ವೆಶನ್ ಇದರಿಂದ ಕೇಳ್ತಾರೆ. ಏನು ಇದು, ಫಸ್ಟ್ ಪಾಯಿಂಟ್, ಇಟ್ ಇನ್ವಾಲ್ವ್ಸ್ ಆ್ಯಕ್ಟಿವ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಫೋರ್ಸಸ್ ವಿತಿನ್ ದ ಇಂಡಿವಿಜುವಲ್ ಆ್ಯಂಡ್ ಫೋರ್ಸಸ್ ಬಿಲಾಂಗಿಂಗ್ ಟು ಹಿಸ್ ಎನ್ವಿರಾನ್ಮೆಂಟ್. ವಿತಿನ್ ಇದೆಯಲ್ಲ, ವಿತಿನ್ ಅದಕ್ಕೆ ಇಂಟ್ರಾ ಅಂತ ಹೇಳ್ತಾರೆ. ವಿತ್ ದ ಎನ್ವಿರಾನ್ಮೆಂಟಿಗೆ ಇಂಟರ್ ಇಂಡಿವಿಜುವಲ್. ನೆಕ್ಸ್ಟ್ ಪಾಯಿಂಟ್, ಇಂಡಿವಿಜುವಲ್ಸ್ ಬಿಹೇವಿಯರ್ ಆರ್ ಪರ್ಸ್ನಾಲಿಟಿ ಮೇಕಪ್ ಈಸ್ ನಥಿಂಗ್ ಬಟ್ ಏನು, ಒಂದು ಪರ್ಸ್ನಾಲಿಟಿ ಆಗಿರಲಿ, ಒಂದು ಬಿಹೇವಿಯರ್ ಆಗಿರಲಿ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಇಂಡಿವಿಜುವಲ್ ಬಿಹೇವಿಯರ್ ಆಗಿರಲಿ, ಒಂದು ಪರ್ಸ್ನಾಲಿಟಿ ಆಗಿರಲಿ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಬೋತ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆರಿಡಿಟಿ. ಇಂಡಿವಿಜುವಲ್ ಬಿಹೇವಿಯರ್ ಆರ್ ಪರ್ಸ್ನಾಲಿಟಿ ಡಿಪೆಂಡ್ಸ್ ಆನ್ ಬೋತ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಬೋತ್. ಅದು ಈ ಕ್ವೆಶನ್ ಮಾತ್ರ ಕೇಳ್ತಾರೆ. ಪ್ರಿನ್ಸಿಪಲ್ ಆಫ್ Cephalo-caudal ಆ್ಯಂಡ್ Proximo-distal. ಇದು ನಿಮಗೆ Cephalo-caudal ಪ್ರಿನ್ಸಿಪಲ್ ಅಂದರೆ ಏನು, ಇದಕ್ಕೆ ಶಿರಪಾದ ತತ್ವ ಅಂತಂದ್ಬಿಟ್ಟು ಹೇಳ್ತಾರೆ ಕನ್ನಡದಲ್ಲಿ. Cephalo-caudal ಪ್ರಿನ್ಸಿಪಲ್ ಇದೆಯಲ್ಲ ಇದು, ಮತ್ತು Proximo-distal ಇದಕ್ಕೆ ಕ್ವೆಶನ್ ಹೇಗೆ ಕೇಳಿದ್ದಾರೆ ಅಂದರೆ, ಆನ್ಸರ್ ಮಾಡೋಕ್ಕೆ ತುಂಬ ಡೀಪಾಗಿ ಓದಿರ್ತಾರಲ್ಲ ಅವರೇ ಮಾಡೋಕ್ಕಾಗೋದು. ಪೇಪರ್ 1 2020. ಸೊ
ಇದೇನಿದೆ ಸೆಫಲೋಕಾಡಲ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ. ಅಕಾರ್ಡಿಂಗ್ ಟು ಸೆಫಲೋಕಾಡಲ್ ಟೆಂಡೆನ್ಸಿ ಡೆವಲಪ್ಮೆಂಟ್ಸ್ ಪ್ರೊಸೀಡ್ ಫ್ರಮ್ ಹೆಡ್ ಟು ಟೋ ಅಥವಾ ಹೆಡ್ ಟು ಫುಟ್. ಸೆಫಲೋಕಾಡಲ್ ಅಂದರೆ ಏನು, ಒಂದು ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂದರೆ ತಲೆಯಿಂದ ಕಾಲ್ವರೆಗೂ ಅಂತಂದ್ಬಿಟ್ಟು ಹೆಡ್ ಟು ಟೋ ಆ ಡೈರೆಕ್ಷನಲ್ಲಿ ಆಗುತ್ತೆ. ಯಾವ ಡೈರೆಕ್ಷನಲ್ಲಿ ಆಗುತ್ತೆ ಅಂತ ಕೇಳ್ಬೋದು. ಏನು, ಒಂದು ಸೆಫಲೋಕಾಡಲ್ ಟೆಂಡೆನ್ಸಿ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂದರೆ ತಲೆಯಿಂದ ಕೆಳಗಡೆವರೆಗೂ ಒಂದು ಆ ಡೈರೆಕ್ಷನಲ್ಲಿ ಆಗುತ್ತೆ. ಓಕೆ, ಡೈರೆಕ್ಷನ್ ವರ್ಡ್ ನೆನಪಿಗಿರಲಿ. ಓಕೆ, ಅದರಲ್ಲಿ ಫಾರ್ ಇನ್ಸ್ಟೆನ್ಸ್ ಬೇಬಿ ಫಸ್ಟ್ ಗೇನ್ ಕಂಟ್ರೋಲ್ ಓವರ್ ಹೆಡ್ ಆ್ಯಂಡ್ ಆರ್ಮ್ಸ್. ಫಸ್ಟು ಒಂದು ಕಂಟ್ರೋಲ್ ಹೆಡ್ಡಿಗೆ ಬರುತ್ತೆ, ಆಮೇಲೆ ಕೈಗೆ, ಆಮೇಲೆ ಕಾಲಿಗೆ. ಸೊ ಇಲ್ಲಿ ಫಸ್ಟ್ ಬೇಬಿ ಗೇನ್ಸ್ ಕಂಟ್ರೋಲ್ ಓವರ್ ಹೆಡ್, ಅದಕ್ಕೆ ನಾವು ಇದಕ್ಕೆ ಹೆಡ್ ಟು ಟೋ ಅಂತ ಹೇಳೋದು. ಇಲ್ಲಿ ಒಂದು ಡೆವಲಪ್ಮೆಂಟ್ ಏನಾಗುತ್ತೆ, ಒಂದು ಹೆಡ್ಡಿಂದ ಟೋವರೆಗೆ ಅಥವಾ ಫಸ್ಟು ಹೆಡ್ಡಿಗೆ ಒಂದು ಕಂಟ್ರೋಲ್ ಬರುತ್ತೆ, ಆಮೇಲೆ ಕೈಗಳ ಮೇಲೆ, ಆಮೇಲೆ ಲೆಗ್ಸಿಗೆ ಕಂಟ್ರೋಲ್ ಬರುತ್ತೆ. ಮಕ್ಕಳಲ್ಲಿ ಅಂದರೆ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದರಲ್ಲಿ ಸೆಫಲೋಕಾಡಲ್ ಪ್ರಿನ್ಸಿಪಲಲ್ಲಿ ಇದಾಗುತ್ತೆ. ನೆಕ್ಸ್ಟ್ ಪ್ರಾಕ್ಸಿಮೋಡಿಸ್ಟಲಲ್ಲಿ ಏನಾಗುತ್ತೆ, ಅಕಾರ್ಡಿಂಗ್ ಟು ಪ್ರಾಕ್ಸೋಡಿಸ್ಟಿಮಲ್ ಟೆಂಡೆನ್ಸಿ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಮಿಡಲ್ ಟು ಔಟ್ವರ್ಡ್, ಅಥವಾ ಇಲ್ಲಿ ಮಿಡಲ್ ಟು ಔಟ್ವರ್ಡ್ ಅಂತಲೂ ಕೇಳ್ಬೋದು, ಅಥವಾ ಒಂದು ಸೆಂಟರ್ ಟು ಪೆರಿಫೆರಿ ಅಂತಲೂ ಹೇಳ್ಬೋದು. ಮಿಡಲಿಂದ ಹೊರಗಡೆ, ಮಧ್ಯದಿಂದ ಹೊರಗಡೆ ಹೋಗುತ್ತೆ. ಅಂದರೆ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಎಲ್ಲಿಂದ ಆಗುತ್ತೆ, ಒಂದು ಮಿಡಲಿಂದ ಅಥವಾ ಸೆಂಟರಿಂದ ಪೆರಿಫೆರಿ ಕಡೆಗೆ, ಸೆಂಟರ್ ಟು ಪೆರಿಫೆರಿ ಅಥವಾ ಮಿಡಲ್ ಟು ಔಟ್ವರ್ಡ್. ಇಲ್ಲಿ ಏನಾಗುತ್ತೆ ಅಂದರೆ ಎ ಚೈಲ್ಡ್ ಈಸ್ ಸೀನ್ ಟು ಎಕ್ಸಸೈಸ್ ಕಂಟ್ರೋಲ್ ಓವರ್ ದ ಲಾರ್ಜ್ ಫಂಡಮೆಂಟಲ್ ಮಸಲ್ಸ್ ಆಫ್ ಆರ್ಮ್ಸ್ ಆ್ಯಂಡ್ ಹ್ಯಾಂಡ್ಸ್ ಆ್ಯಂಡ್ ದೆನ್ ಮಸಲ್ಸ್ ಆಫ್ ಫಿಂಗರ್ಸ್. ಇದು ಪ್ರಾಕ್ಸಿಮೋಡಿಸ್ಟಲ್ ಟೆಂಡೆನ್ಸಿ ಅಂತ ಹೇಳ್ಬೋದು. ನೋಡಿ, ಈ ಸ್ಲೈಡ್ ನೋಡಿದ್ರೆ ಚೆನ್ನಾಗಿ ನೆನಪಿಗಿರುತ್ತೆ. ದ ಪ್ರೋಸೆಸ್ ಆಫ್ ಸೆಫಲೋಕಾಡಲ್ ಡೈರೆಕ್ಷನ್ ಫ್ರಮ್ ಹೆಡ್ ಡೌನ್ ಟು ಟೇಲ್. ಆ್ಯರೋ ಮಾರ್ಕ್ ಇದೆ ಫಸ್ಟ್ ಫಿಗರಲ್ಲಿ, ಲೆಫ್ಟ್ ಸೈಡಲ್ಲಿ. ಹೆಡ್ ಡೌನ್ ಟು ಟೇಲ್. ದಿಸ್ ಮೀನ್ಸ್ ದಟ್ ಇಂಪ್ರೂವ್ಮೆಂಟ್ ಇನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಕಮ್ಸ್ ಫಸ್ಟ್ ಇನ್ ದ ಹೆಡ್ ರೀಜನ್, ದೆನ್ ಇನ್ ದ ಟ್ರಂಕ್ ಆ್ಯಂಡ್ ಲಾಸ್ಟ್ ಇನ್ ದ ಲೆಗ್ ರೀಜನ್. ಇದು ಹೆಡ್ ಟು ಟೋ ಅಂತ ಹೇಳ್ಬೋದು. ಸಿಯಿಂದ ಸೆಫಲೋಕಾಡಲ್ ಬರುತ್ತೆ, ಸಿಯಿಂದ ಸೆಂಟರಿಂದ ಬರಲ್ಲ. ಇದೆಲ್ಲಿಂದ ಬರುತ್ತೆ, ಹೆಡ್ಡಿಂದ ಟೇಲ್, ಹೆಡ್ ಟು ಟೋ ಅಥವಾ ಹೆಡ್ ಟು ಟೋ ಅಥವಾ ಹೆಡ್ ಟು ಲೆಗ್ಸ್. ಪ್ರಾಕ್ಸಿಮೋಡಿಸ್ಟಲ್ ಅಂದರೆ ಏನು, ದ ಪ್ರೋಸೆಸ್ ಇನ್ ಪ್ರಾಕ್ಸಿಮೋಡಿಸ್ಟಲ್ ಫ್ರಮ್ ಸೆಂಟರ್ ಆರ್ ಮಿಡಲ್ ಟು ಪೆರಿಫೆರಿ ಅಥವಾ ಔಟ್ವರ್ಡ್. ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ನಿಯರ್ ಟು ಫಾರ್, ಔಟ್ವರ್ಡ್ ಫ್ರಮ್ ಸೆಂಟ್ರಲ್ axis of the body towards the extremities. ಎಕ್ಸ್ಟ್ರಿಮಿಟೀಸ್ ಅಂತಲೂ ಕೇಳ್ಬೋದು. ಎಕ್ಸ್ಟ್ರಿಮಿಟೀಸ್ ಅಂದರೆ ಹೊರಗಡೆ, ಸೆಂಟರ್ ಟು ಎಕ್ಸ್ಟ್ರಿಮಿಟೀಸ್ ಅಥವಾ ಸೆಂಟರ್ ಟು ಪೆರಿಫೆರಿ ಅಥವಾ ಸೆಂಟರ್ ಟು ಔಟ್ವರ್ಡ್. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಪ್ರಿಡಿಕ್ಟಬಿಲಿಟಿ. ನೋಡಿ ಫ್ರೆಂಡ್ಸ್, ಈ ವರ್ಡ್ ಪ್ರಿಡಿಕ್ಟೇಬಲ್ ಅಂತ ಇದೆಯಲ್ಲ, ಇದು ಇಂಗ್ಲೀಷ್ ಪೆಡಗಾಜಿಲಿ ಬರ್ಬೋದು, ಸೈನ್ಸ್ ಪೆಡಗಾಜಿಲಿ ಬರ್ಬೋದು, ಮ್ಯಾಥ್ಸ್ ಪೆಡಗಾಜಿಲಿ ಬರ್ಬೋದು. ಪ್ರಿಡಿಕ್ಟ್ ಅಂದರೆ ಏನು, ಒಂದು ಅಂದಾಜು ಹಾಕೋದು, ಒಂದು ಗೆಸ್ ಮಾಡೋದು. ಪ್ರಿಡಿಕ್ಟ್ ಅಂದರೆ ಗೆಸ್ ಮಾಡೋದು, ಒಂದು ಸುಮ್ಮನೆ ಅಂದಾಜಿಂದ ಹೇಳೋದು. ಪ್ರಿಡಿಕ್ಟಬಿಲಿಟಿ. ಓಕೆ, ಪ್ರಿನ್ಸಿಪಲ್ ಆಫ್ ಪ್ರಿಡಿಕ್ಟಬಿಲಿಟಿ ಅಂದರೆ ಏನು, ವಿತ್ ದ ಹೆಲ್ಪ್ ಆಫ್ ದ ಯೂನಿಫಾರ್ಮಿಟಿ ಆಫ್ ದ ಪ್ಯಾಟರ್ನ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ವಿ ಕ್ಯಾನ್ ಪ್ರಿಡಿಕ್ಟ್ ದ ಫ್ಯೂಚರ್ ಡೆವಲಪ್ಮೆಂಟ್. ನಮಗೆ ಏನಾಗುತ್ತೆ, ಒಂದು ಯೂನಿಫಾರ್ಮಿಟಿ, ವಿತ್ ದ ಹೆಲ್ಪ್ ಆಫ್ ಯೂನಿಫಾರ್ಮಿಟಿ ಆಫ್ ದ ಪ್ಯಾಟರ್ನ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ನೋಡಿಕೊಂಡು ನಾವು ಏನು ಮಾಡ್ಬೋದು ಅಂದರೆ, ನಾವು ಇವ್ರ ಫ್ಯೂಚರಲ್ಲಿ ಏನಾಗ್ತಾರೆ. ಎಕ್ಸಾಂಪಲ್ ಇದೆ ನೋಡಿ ಕೆಳಗಡೆ. ಫಾರ್ ಎಕ್ಸಾಂಪಲ್, ವಿತ್ ದ ನಾಲೆಜ್ ಆಫ್ ದ ಡೆವಲಪ್ಮೆಂಟ್ ಆಫ್ ಬೋನ್ಸ್ ಆಫ್ ಎ ಚೈಲ್ಡ್, ಇಟ್ ಈಸ್ ಪಾಸಿಬಲ್ ಟು ಪ್ರಿಡಿಕ್ಟ್ ಹಿಸ್ ಫ್ಯೂಚರ್ ಸ್ಟ್ರಕ್ಚರ್ ಆ್ಯಂಡ್ ಸೈಜ್. ಇವಾಗ ಬೋನ್ಸ್ ಚೈಲ್ಡ್ ನೋಡಿಬಿಟ್ಟು ಫ್ಯೂಚರಲ್ಲಿ ಇವರು ಹೇಗಿರ್ತಾರೆ, ಈ ಮಕ್ಕಳು ಸ್ಟ್ರಕ್ಚರ್ ಹೇಗಿರುತ್ತೆ, ಸೈಜ್ ಹೇಗಿರುತ್ತೆ ಅಂತಂದ್ಬಿಟ್ಟು ನಾವು ಒಂದು ಪ್ರಿಡಿಕ್ಟ್ ಮಾಡ್ಬೋದು, ಒಂದು ಅಂದಾಜಿಂದ ಹೇಳ್ಬೋದು. ಓಕೆ, ಲಾಸ್ಟ್ ಇದು ಪ್ರಿನ್ಸಿಪಲ್ ಆಫ್ ಸ್ಪೈರಲ್. ಇದೇನಿಲ್ಲ, ಬರೀ ಏನು ಡೆವಲಪ್ಮೆಂಟ್ ಇದೆಯಲ್ಲ, ಅದು ಕ್ವೆಶನ್ ಏನಿರುತ್ತೆ, ಸ್ಪೈರಲ್ ಇರುತ್ತೋ ಅಥವಾ ಲೀನಿಯರ್ ಆಗಿರುತ್ತೋ ಅಂತಂದ್ಬಿಟ್ಟು. ಸೊ ಇದು ಪ್ರಿನ್ಸಿಪಲ್ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಏನು,
ಅದು ಸ್ಪೈರಲ್. ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಸ್ಪೈರಲ್. ಅದು ಲೀನಿಯರ್ ಆಗಿರೋದಿಲ್ಲ, ಸ್ಪೈರಲ್ ಆಗಿರುತ್ತೆ. ಡೆವಲಪ್ಮೆಂಟ್ ಈಸ್ ಸ್ಪೈರಲ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಇಂಗ್ಲೀಷ್ ಮೀಡಿಯಮ್ ಅವ್ರು ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ದ ಪ್ರೊಸೆಸ್ ಆಫ್ ಲರ್ನಿಂಗ್ ಡಿಪೆಂಡ್ಸ್ ಆನ್ ಬೋತ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. Okay, we will meet in the next class with very important concepts.